ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಬಾಲ್ಕನಿ ಪ್ಲಾಂಟ್ಸ್ ತೋರಿಸ್ತಾ ಇದ್ದೀನಿ. ಮತ್ತು ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ ನನಗೆ. ಇಲ್ಲಿ ಒಳಗಡೆನೂ ಇಕ್ಕಿದ್ದೀನಿ ಮತ್ತು ಔಟ್ಸೈಡು ಇಕ್ಕಿದ್ದೀನಿ. ಮತ್ತು ಇನ್ನು ಆ ಕಡೆನೂ ಇಕ್ಕಿದ್ದೀನಿ ತುಂಬ ಗಿಡಗಳು, ಹೂವಿನ ಗಿಡಗಳಿದ್ದಾವೆ. ಅದು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಬಂದು ಸ್ಪೈಡರ್ ಪ್ಲ್ಯಾಂಟು. ಮತ್ತು ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಗಿಡಗಳ ಬಗ್ಗೆ ನಿಮಗೆ ಏನು ಗೊತ್ತಿದೆಯೋ ಅದನ್ನು ಕಮೆಂಟ್ ಮಾಡಿ ಹೇಳಿ. ನನಗೇನು ಗೊತ್ತಿದೆಯೋ ನಾನು ಹೇಳ್ತೀನಿ. ಮನಿ ಪ್ಲಾಂಟ್ಸ್ ಎಲ್ಲ ಆ ಥರ ಸ್ವಲ್ಪ ಡಿಸೈನ್ ಆಗಿರಲಿ ಅಂತೇಳಿ ದಾರ ಕಟ್ಟಿ ಆ ಥರ ಬಿಟ್ಟಿದ್ದೀನಿ. ಇದು ಸ್ಪೈಡರ್ ಪ್ಲ್ಯಾಂಟ್ ಬಂದು ಆ ಕಿಟಕಿಗೆ ಮೀಶೋ ಆ್ಯಪಲ್ಲಿ ಬುಕ್ ಮಾಡಿದ್ದಿದ್ದು. ಚೆನ್ನಾಗಿದೆ ಅದು, ವೈಟ್ ಥ್ರೆಡ್ದು. ಅದರೊಳಗಡೆ ಹಾಕಿಕ್ಕಿದ್ರೆ ಅಂದರೆ ದೊಡ್ಡ ಗಿಡ ಹಾಕೋಕ್ಕಾಗಲ್ಲ, ಸ್ವಲ್ಪ ಮೀಡಿಯಮ್ ಸೈಜಿನ ಗಿಡ ಹಾಕಿ ಇಡ್ಬೋದು. ಹ್ಯಾಂಗಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಂದು 2 ಥರ ಮನಿ ಪ್ಲಾಂಟ್ ಇದೆ, ಅದನ್ನು ತೋರಿಸ್ತಾ ಇದ್ದೀನಿ. ಇದೊಂದು ಥರ ಮನಿ ಪ್ಲಾಂಟು ಮತ್ತು ಇನ್ನೊಂದು ಥರ ಮನಿ ಪ್ಲಾಂಟು. ನಾರ್ಮಲಾಗಿ ನಾವು ಮನೇಲಿ ಇಡ್ತೀರಲ್ಲ ಆ ಥರ ಮನಿ ಪ್ಲಾಂಟು. ಮನಿ ಪ್ಲಾಂಟ್ ಬಂದು 4 ಥರ ಇದ್ದಾವೆ ನನ್ನ ಹತ್ರ. ಈ 2 ಬೇರೆ ಬೇರೆ ಮನಿ ಪ್ಲಾಂಟು. ಇಲ್ಲೆಲ್ಲ ದಾರ ಕಟ್ಟಿ ಈ ಥರ ಬಿಟ್ಟಿದ್ದೀನಿ. ಇನ್ನೂ ಮನಿ ಪ್ಲಾಂಟು ಗ್ರಿಲ್ಲಿಗೆಲ್ಲ ಹಬ್ಸಿದ್ದೆ, ತುಂಬ ಚೆನ್ನಾಗಿತ್ತು. ಏನಾಯಿತು ಅಂದರೆ ಇಲಿ ಬಂದು ಬುಡದ ಹತ್ರ ಎಲ್ಲ ಕಟ್ ಮಾಡಿಬಿಡ್ತು. ಹಾಗಾಗಿ ಆ ಬುಡದ ಹತ್ರ ಕಟ್ ಮಾಡಿದ್ದಕ್ಕೆ ಫುಲ್ಲು ಮನಿ ಪ್ಲಾಂಟ್ ಎಲ್ಲ ಒಣಗೋಯ್ತು. ಮತ್ತು ಇಲ್ಲೊಂದು 2 ಸ್ಟ್ಯಾಂಡ್ ಹಾಕಿದ್ದೀನಿ, ಚಿಕ್ಕ ಚಿಕ್ಕವು. ಗ್ರಿಲ್ಲಿಗೆ ದೊಡ್ಡ ಸ್ಟ್ಯಾಂಡ್ ಎಲ್ಲ ಹಾಕಿದ್ರೆ ಅದು ತಡೆಯೋಲ್ಲ, ಹಾಗಾಗಿ ಸಣ್ಣ ಸಣ್ಣ ಸ್ಟ್ಯಾಂಡ್ 2 ಹಾಕಿದ್ದೀನಿ. ಅಲ್ಲಿ 4 ಪಾಟ್ ಇಕ್ಕಿದ್ದೀನಿ. ಮತ್ತು ಅದ್ರ ಕೆಳಗಡೆ ಬಂದು ಹ್ಯಾಂಗಿಂಗ್ ಪಾಟ್ ಇಕ್ಕಿದ್ದೀನಿ 4 ಸಣ್ಣ ಸಣ್ಣವು. ಈ ಗಿಡ ಬಂದು ಮನಿ ಪ್ಲಾಂಟ್ ಥರನೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ನೀರಲ್ಲೂ ಸಹ ಇಡ್ಬೋದು, ನೀರಲ್ಲಿಟ್ಟರೆ ಬೇರು ಬರುತ್ತೆ. ಅದನ್ನು ತೆಗೆದು ಮತ್ತೆ ಪಾಟಿಗೆ ಹಾಕ್ಕೋಬೇಕು, ಚೆನ್ನಾಗಿ ಕಾಣಿಸುತ್ತೆ ಆ ಗಿಡನೂ. ಇದು ಶೋ ಪ್ಲಾಂಟು. ಇದರಲ್ಲಿ ಪಿಂಕ್ ಕಲರು ಫ್ಲವರ್ ಏನೋ ಬರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಎಲೆ ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲೆ ಆ ಕಲರ್ ಚೆನ್ನಾಗಿದೆ. ಇಲ್ಲೊಂದು ಗಿಡ ಇಕ್ಕಿದ್ದೀನಿ. ಮತ್ತು ಈ ಕಡೆ 2 ಗಿಡ. ಇದು ಬ್ರೋಕೆನ್ ಹಾರ್ಟ್ ಪ್ಲಾಂಟ್ ಅಂತಾರಲ್ಲ ಆ ಗಿಡ ಅದು. ಇಲ್ಲಿ ದೊಡ್ಡ ಪತ್ರೆ ಗಿಡ ಇಕ್ಕಿದ್ದೀನಿ. ಇದೆಲ್ಲ ಇಲ್ಲಿ ಸಣ್ಣ ಸಣ್ಣ ಫಾಟಲ್ಲಿ ಇಕ್ಕಿದ್ದೀನಿ. ಆ ಕಡೆ ಔಟ್ಸೈಡು ದೊಡ್ಡ ದೊಡ್ಡ ಫಾಟುಗಳಲ್ಲವೆ ಗಿಡಗಳು ಇನ್ನೂ ಜಾಸ್ತಿ ಇದ್ದಾವೆ. ಅದಕ್ಕೆ ಮುಂಚೆನೇ ನೀರು ಹಾಕಿದ್ದೆ, ಅದಕ್ಕೆ ಅದನ್ನೊಂದು ತೆಗೆದು ಬಾಯಲ್ಲಿ ಹಾಕ್ಕೊಂಡೆ. ಪೀಸ್ ಲಿಲ್ಲಿ ಇದು ಬಂದು ಚೆನ್ನಾಗಿ ಬಂದಿದೆ. ಇದರಲ್ಲಿ ವೈಟ್ ಕಲರು ಹೂವು ಬರೋದು ಸಾಮಾನ್ಯವಾಗಿ. ಇಲ್ಲಿ ಯಾಕೆ ಗ್ರೀನ್ ಕಲರು ಕಾಣಿಸ್ತಾ ಇದೆ ಅಂದರೆ ಈ ಗಿಡಕ್ಕೆ ಬಂದು ತುಂಬ ಬಿಸಿಲು ಬೀಳಲ್ಲ, ಅದು ಬಿಸಿಲು ಬಿದ್ದರೆ ಅಷ್ಟೇ ಆ ವೈಟ್ ಹೂವು ಬರೋದು. ಇಲ್ಲಾಂದರೆ ಅದೇ ಕಲರು, ಎಲೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ಹೂವು ಬರುತ್ತೆ. ನಾವು ಕಾಡನ್ನಂತೂ ಉಳ್ಸೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಈಗ ನಾಡನ್ನಾದರೂ ಉಳಿಸಿ ಬೆಳೆಸಿ ಆದಷ್ಟು ಗಿಡಗಳನ್ನ ಇಡೀರಿ. ಮತ್ತು ಮರಗಳನ್ನೆಲ್ಲ ಕೆಳಗಡೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಇಡಿ. ಮತ್ತು ಅಲ್ಲೊಂದು ಪ್ಲಾಂಟ್ ಇಕ್ಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಲ್ಲಿ ಹೊರಗಡೆ ಇಕ್ಕಿರೋ ಪ್ಲಾಂಟ್ಸ್ ಎಲ್ಲ ಆಲ್ಮೋಸ್ಟು ಒಳಗಡೆನೂ ಇಡ್ಬೋದು. ನನಗೆ ಒಳಗಡೆ ಇಡೋದಕ್ಕೆ ಅಷ್ಟೊಂದು ಜಾಗ ಇಲ್ಲ, ಹಾಗಾಗಿ ನಾನು ಇಲ್ಲಿ ಬಾಲ್ಕನಿಯಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಒಂದು ಬ್ರೋಕೆನ್ ಹಾರ್ಟ್ ಪ್ಲಾಂಟ್ ಅಂತಾರಲ್ಲ ಆ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ಈ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಅಷ್ಟೇ ಇಲ್ಲಿಗೆ ಕಡಿದು ಬಿಡ್ತು, ಮತ್ತು ಎಲ್ಲ ಚಿಗುರ್ಕೊಂತು. ಇದು ಒಂದು ಶೋ ಪ್ಲಾಂಟು. ಆ ಕಡೆ ಒಂದು ಪ್ಲಾಂಟ್ ಇಕ್ಕಿದ್ದೀನಿ. ತುಳಸಿ ಗಿಡನೂ ಅಷ್ಟೇ. ಇಲಿ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಎಲ್ಲ ಬುಡದ ಸಮೇತ ಕಚ್ಚಾಕಿತ್ತು. ಮತ್ತು ಹೊಸ್ದಾಗಿ ತುಳಸಿ ಗಿಡನೂ ಇಕ್ಕಿದ್ದೀನಿ. ಇದು ಬಂದು ಮನಿ ಪ್ಲಾಂಟು. ಅದು ಗ್ರೀನ್ ಕಲರ್ ಬರುತ್ತೆ ಎಲೆ. ಈ ಎಲೆ ನೋಡಿ ಎಷ್ಟು ಗ್ರೀನ್ ಕಲರ್ ಇದೆ. ಇದೂ ಮನಿ ಪ್ಲಾಂಟೇ. ಮತ್ತು ಸ್ಟ್ಯಾಂಡ್ ಬಂದು ಅಮ್ಮ ಮನೆಗೆ ಹೋದಾಗ, ಅಂದರೆ ವೈಟ್ ಫೀಲ್ಡ್ಗೆ ಹೋದಾಗ ಅಲ್ಲಿ ನರ್ಸರಿ ಹತ್ರ ಸ್ಟ್ಯಾಂಡ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಆಗ ಸ್ಟ್ಯಾಂಡ್ ನೋಡಿ ಇಸ್ಕೊಂಡೆ. ಸ್ಟ್ಯಾಂಡು ಮತ್ತು ಬೃಂದಾವನ 2. ಬೃಂದಾವನ ಎಷ್ಟು ಅಂತ ಗೊತ್ತಿಲ್ಲ, ಅದು ಮರ್ತೋಗಿದ್ದೀನಿ. 2 ಒಟ್ಟಿಗೆ ಇಸ್ಕೊಂಡಿದ್ದು. ಮತ್ತು ಈ ಗಿಡನೂ ಅಷ್ಟೇ. ಇದು ತುಂಬ ಚೆನ್ನಾಗಿ ಬಂದಿತ್ತು, ದೊಡ್ಡದಾಗಿತ್ತು ತುಂಬ. ಅದೇನಾಯಿತು ಅಂತ ಗೊತ್ತಿಲ್ಲ, ಎಲೆ ಎಲ್ಲ ಒಣಗೋಗಿತ್ತು. ಮತ್ತು ಎಲ್ಲ ಕಟ್ ಮಾಡಿ ಮತ್ತು ಈಗ ಚೆನ್ನಾಗಿ ಚಿಗುರ್ಕೊಂಡಿದೆ. ಈ ಗಿಡ ಬಂದು ಆಂಥೋರಿಯಮ್ ಅಂತಾರಲ್ಲ ಆ ಗಿಡ. ಇದರಲ್ಲಿ ರೆಡ್ ಹೂವು ಬರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಗಿಡಗಳನ್ನೆಲ್ಲ ಮನೇಲಿ ಇಕ್ಕಿದ ಮೇಲೆ ವಾರಕ್ಕೆ 1 ಸಲ 2 ಸಲ ಔಟ್ಸೈಡ್ ಇಡಬೇಕು. ಅದಕ್ಕೊಂದು ಸ್ವಲ್ಪ ಬಿಸಿಲು ಮತ್ತು ಮಳೆ ನೀರು ಇದೆಲ್ಲ ಬಿದ್ರೇ ಆ ಗಿಡಗಳು ಚೆನ್ನಾಗಿ ಬರೋದು. ಆ ಗಿಡಗಳು ಆರೈಕೆ ಮಾಡ್ತೀರಿ ಅಂತೇಳಿ ಯಾವಾಗಲೂ ಗಿಡಗಳಲ್ಲಿ ಕೈ ಇಕ್ಕೊಂಡಿದ್ರೆ ಗಿಡಗಳು ಅಷ್ಟೇ ಒಣಗೋಗುತ್ತೆ. ತುಂಬ ನೀರು ಹಾಕೋಕ್ಕಂತೂ ಹೋಗಬೇಡಿ ಇಂಡೋರ್ ಪ್ಲಾಂಟ್ಸ್ಗೆ.
ಅದು ನೋಡಿ ನೀವು ಮಣ್ಣು ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಮಣ್ಣೊಂದು ಸ್ವಲ್ಪ ಆರಿದರೆ ಆವಾಗ ಒಂದು ಸ್ವಲ್ಪ ನೀರು ಹಾಕಿ, ಮತ್ತು ನೀರು ಹಾಕೋದಕ್ಕಿಂತ ತುಂಬ ಸ್ಪ್ರೇ ಮಾಡಿ ಗಿಡಗಳಿಗೆ, ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿದಷ್ಟು ಚೆನ್ನಾಗಿ ಎಲೆಗಳೆಲ್ಲ ಬರುತ್ತೆ. ಇದು ಒಳಗಡೆ ಇಕ್ಕಿರೋ ಗಿಡಗಳು. ಅಷ್ಟೊಂದು ಗಿಡ ಇಡೋದಕ್ಕೆ ಒಳಗಡೆ ಜಾಗ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಗಿಡಗಳು ಇಟ್ಕೊಂಡಿದ್ದೀನಿ ನಾನು. ಇದನ್ನು ನೀರಲ್ಲಿ ಇಕ್ಕಿದ್ದೆ. ಮನಿ ಪ್ಲಾಂಟು, ವೀಳ್ಯದೆಲೆ, ಒಂದೆರಡು ಶೋ ಪ್ಲಾಂಟು ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದನ್ನು ಬೇರು ಬಂದಮೇಲೆ ನಾನು ಫಾಟಿಗೆ ಶಿಫ್ಟ್ ಮಾಡ್ತೀನಿ. ಫಾಟಿಗೆ ಹಾಕಬೇಕು, ಇನ್ನೂ ಹಾಕಿಲ್ಲ. ಇದೊಂದು ಶೋ ಪ್ಲಾಂಟು, ಮನಿ ಪ್ಲಾಂಟ್ ಥರ. ವೀಳ್ಯದೆಲೆ ಬಂದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬುಡ ಎಲ್ಲ ಚೆನ್ನಾಗಿ ಚಿಗುರಿದೆ. ಇದು ಮನಿ ಪ್ಲಾಂಟಿಗೆ ಚೆನ್ನಾಗಿ ಚಿಗುರಿದೆ. ಮನಿ ಪ್ಲಾಂಟ್ ಎಲ್ಲ ಆಲ್ಮೋಸ್ಟ್ ನಾನು ಇದೇ ಥರನೇ ಬಂದಮೇಲೆ, ಬುಡ ಎಲ್ಲ ಬಂದಮೇಲೆ ಅದನ್ನು ಬೇರೆ ಫಾಟಿಗೆ ಹಾಕ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ವೀಳ್ಯದೆಲೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟಲ್ಲಿ ಬರಲ್ಲ ಅಂದ್ಕೊಂಡೆ, ಆಮೇಲೆ ಅದು ತುಂಬ ಚೆನ್ನಾಗಿ ಬಂತು. ಬಾಟ್ಲಲ್ಲಿ ಬಂದು ವಾರಕ್ಕೊಂದ್ಸಲ, 10 ದಿವಸಕ್ಕೊಂದ್ಸಲ ನೀರು ಚೇಂಜ್ ಮಾಡಿದ್ರೆ ಸಾಕು. ಮತ್ತು ಆಗಾಗ ಸ್ಪ್ರೇ ಮಾಡಬೇಕು ಎಲೆಗಳಿಗೆಲ್ಲ ನೀರನ್ನು. ಇದನ್ನು ಬೇರೆ ಫಾಟಿಗೆ ಹಾಕಬೇಕು. ಮತ್ತು ಇಲ್ಲೊಂದು ಮನಿ ಪ್ಲಾಂಟ್ ಗಿಡ ಇಕ್ಕಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ 2 ಥರ ಮನಿ ಪ್ಲಾಂಟ್ ಇಕ್ಕಿದ್ದೀನಿ. ಗಿಡ ಎಲೆಗಳಷ್ಟೇ, ಎಲೆಗಳನ್ನ ತುಂಬ ಎಲ್ಲ ಮುಟ್ಟೋದಕ್ಕೆ, ಅದ್ರ ಮೇಲೆಲ್ಲ ಡಸ್ಟ್ ಇದ್ದರೆ ಒಂದು ಸಲ ಒರೆಸಿ, ಇಲ್ಲಾಂದರೆ ನೀರು ಸ್ಪ್ರೇ ಮಾಡಿ ಹೋಗ್ಬಿಡುತ್ತೆ, ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲ. ಅದಕ್ಕೆ ಸಪೋರ್ಟಿಗೆ ಆ ಥರ ಕೊಡಿ. ಇಲ್ಲಿ ಅದೇ ಬ್ರೋಕೆನ್ ಹಾರ್ಟ್ ಗಿಡ ಇದು ಅಷ್ಟೇ, ಇದು ಚೆನ್ನಾಗಿ ಬರುತ್ತೆ. ಈ ಗಿಡನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಒಳಗಡೆ ಇಕ್ಕಿದ್ದೀನಿ, 4 ಗಿಡ ಏನೋ ಇಕ್ಕಿದ್ದೀನಿ ಈ ಕಡೆ ಟೇಬಲ್ ಮೇಲೆ. ಇದನ್ನೆಲ್ಲ ಆದಷ್ಟು ಎಲ್ಲ ಕೈ ಹಾಕಿ ಎಲೆಗಳನ್ನೆಲ್ಲ ಮುಟ್ಟಕ್ಕೆ ಹೋಗಬೇಡಿ. ಎಲೆಗಳು ಮುಟ್ಟಿದ್ರೆ ಎಲೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಎಲೆಗಳಿಗೆ ಆದಷ್ಟು ನೀರು ಸ್ಪ್ರೇ ಮಾಡಬೇಕು ಅಷ್ಟೇ. ಇದು ಸ್ನೇಕ್ ಪ್ಲ್ಯಾಂಟ್ ಅಂತೇಳಿ, ಇದು ಅಷ್ಟೇ ಇಂಡೋರ್ ಪ್ಲ್ಯಾಂಟು, ಚೆನ್ನಾಗಿ ಬರುತ್ತೆ ಮನೇಲಿ ಇಕ್ಕಿದ್ರೆ. ಇದಕ್ಕೆಲ್ಲ ಏನು ಅಷ್ಟೊಂದೇನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಕ್ ಪ್ಲ್ಯಾಂಟಿಗೆಲ್ಲ. ಅದು ಒಂದು ಸಲ ಇಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ ಕಡೆ ಒಂದು ಮನಿ ಪ್ಲ್ಯಾಂಟ್ ಇಕ್ಕಿದ್ದೀನಿ. ಗಿಡಗಳಿಗೂ ಅಷ್ಟೇ ಬೆಳ್ಳುಳ್ಳಿ ಚಿಪ್ಪೆ, ಈರುಳ್ಳಿ ಚಿಪ್ಪೆ, ಮತ್ತು ತರಕಾರಿಗಳ ಚಿಪ್ಪೆಗಳೆಲ್ಲ, ಆಮೇಲೆ ಹಣ್ಣಿನ ಚಿಪ್ಪೆಗಳೆಲ್ಲ ಯಾವುದಾದ್ರೂ ಒಂದು ಖಾಲಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ನೀರು ಹಾಕಿ, ಅದ್ರ ತುಂಬ ನೀರು ಹಾಕಿ ಇದನ್ನೆಲ್ಲ ಅದ್ರೊಳಗಡೆ ಹಾಕಿಡಿ. ಒಂದು 20 ದಿವಸ 25 ದಿವಸ ಆದಮೇಲೆ ಆ ನೀರನ್ನೆಲ್ಲ ಸ್ಪ್ರೇ ಮಾಡಿ ಗಿಡಗಳಿಗೆ. ಸ್ಪ್ರೇ ಆದರೂ ಮಾಡ್ಬೋದು, ಇಲ್ಲಾಂದರೆ ಗಿಡಗಳಿಗಾದರೂ ಹಾಕ್ಬೋದು. ಚೆನ್ನಾಗಿ ಬರುತ್ತೆ ಗಿಡಗಳು. ಏನಂದರೆ ಗಿಡಗಳನ್ನ ನಾವು ಫಸ್ಟಿಗೆ ಫಾಟಿಗೆ ಹಾಕ್ತಿರಲ್ಲ ತಂದು ನರ್ಸರಿಯಿಂದ, ಆಗಲೇ ಓಲ್ ಸ್ವಲ್ಪ ಜಾಸ್ತಿ ಇಡಬೇಕು. ನೀರು ತುಂಬ ಹಾಕ್ತಾ ಏನಾಗುತ್ತೆ ಅಂದರೆ ಗಿಡಗಳೆಲ್ಲ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ನೀರು ಹೆಚ್ಚಾಗಿ ಹಾಕಕ್ಕೆ ಹೋಗಬೇಡಿ, ನೋಡಿ ಹಾಕಬೇಕು ನೀರು. ನಾವು ಫಾಟಿಗೆ ಗಿಡ ಶಿಫ್ಟ್ ಮಾಡಿದಾಗಲೇ ಆ ಫಾಟಿಗೆ ಒಂದು ಸ್ವಲ್ಪ ಕೆಳಗಡೆ ಕಲ್ಲುಗಳಾಗಲಿ, ತೆಂಗಿನಕಾಯಿ ಚಿಪ್ಪೆಗಳು ಒಡೆದ್ಬಿಟ್ಟು ಕೆಳಗಡೆ ಅದು ಹಾಕಿದ ಮೇಲೇ ನೀವು ಮಣ್ಣಾಗಲಿ ಗೊಬ್ಬರ ಆಗಲಿ ಏನಾದರೂ ಹಾಕಿ. ಕೆಳಗಡೆ ಏನೂ ಹಾಕ್ದಿರ ನೀವು ಬರೀ ಮಣ್ಣು ಗೊಬ್ಬರ ಹಾಕ್ಬಿಟ್ರೆ ಆ ಮಣ್ಣು ಹೋಗಿ ಫಾಟಿಗೆ ಅಂಟ್ಕೊಬಿಡುತ್ತೆ. ಆಗ ನಾವು ನೀರು ಹಾಕಿದಾಗ ನೀರು ಕೆಳಗಡೆಗೆ ಹೋಗಲ್ಲ, ನೀರು ಮೇಲೇ ಇರುತ್ತೆ, ಒಳಗಡೆ ಮಣ್ಣೊಳಗಡೆ ಇರುತ್ತೆ, ಗಟ್ಟಿಯಾಗಿಬಿಡುತ್ತೆ ಮಣ್ಣು. ಆ ಥರ ಆದರೆ ಗಿಡಗಳು ಬರಲ್ಲ. ಹಾಗಾಗಿ ಕೆಳಗಡೆ ಏನಾದರೂ ಒಂದು ಸ್ವಲ್ಪ ಕಲ್ಲುಗಳು ಈ ಥರ ಪೀಸುಗಳು ಹಾಕಿ, ಆ ಟೈಲ್ಸ್ ಪೀಸು ಆ ಥರ ಇದ್ರೂ ಓಕೆ. ಏನಾದರೂ ಹಾಕಿದ್ಮೇಲೆ ಅದ್ರ ಮೇಲೆ ಮಣ್ಣು ಹಾಕಿ, ಮತ್ತು DAP ಕೋಕೋಫಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕಿ. DAP ಎಲ್ಲ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಗಿಡ ಒಣಗೋಗ್ಬಿಡುತ್ತೆ. ನೋಡ್ಕೊಂಡು ಹಾಕಿ. ಗಿಡಗಳನ್ನಷ್ಟೇ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀರೋ ಗಿಡಗಳು ಅಷ್ಟೇ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ. ಅದರಿಂದನೇ ನಾವು ಈಗ ಉಸಿರಾಡ್ತಾ ಇರೋದು. ಮರಗಳಂತೂ ದೊಡ್ಡ ದೊಡ್ಡ ಮರಗಳು ಕಾಣಿಸೋದೇ ಇಲ್ಲ. ತುಂಬ ವರ್ಷದಿಂದ ಇದ್ದಿದ್ದ ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ. ನಾವು ಊರಿಗೆ ಹೋಗ್ಬೇಕಾದ್ರೆ ರೋಡ್ಗಳಲ್ಲಂತೂ ಮರಗಳೇ ಇಲ್ಲ. ವೈಟ್ಫೀಲ್ಡ್ ರೋಡಲ್ಲಂತೂ ಎಷ್ಟು ವರ್ಷದಿಂದ ಇತ್ತೋ ಆ ಮರಗಳು, ದೊಡ್ಡ ದೊಡ್ಡ ಬುಡ ಮರಗಳು ಎಷ್ಟು ದೊಡ್ಡದಾಗಿತ್ತೋ ಆ ಮರಗಳಂತೂ ಕಾಣಿಸೋದೇ ಇಲ್ಲ. ಹುಡುಕ್ಬೇಕೀಗ ಎಲ್ಲಿದೆಯೋ ಮರ ಅಂತೇಳಿ. ತುಂಬ ಬೇಜಾರಾಗುತ್ತೆ. ಎಷ್ಟು ವರ್ಷದಿಂದ ಇರುತ್ತೋ ಆ ಮರಗಳು. ಮತ್ತು ನಿಮ್ಮ ಕೈಯಲ್ಲಿ ಆದಷ್ಟು ಸಸಿಗಳನ್ನೆಲ್ಲ ಇಡಿ. ನಾವು ಅಷ್ಟೇ ಮರಗಳನ್ನೆಲ್ಲ ಉಳಿಸ್ಬೇಕು. ಕಾಡಂತೂ ಎಲ್ಲೂ ಕಾಣಿಸಲ್ಲ. ಅಟ್ಲೀಸ್ಟ್ ನಾವಿರೋ ಕಡೆ ಆದರೂ ನಾಡನ್ನಾದರೂ ಬೆಳೆಸೋ. ಕಾಡು ಕಾಣಿಸ್ತಾ ಇಲ್ಲ ಅಂದರೆ ಅದಕ್ಕೂ ನಾವೇ ಕಾರಣ. ನಮಗೆ ಬೇಕು ಅನ್ನೋದನ್ನ ಬಿಟ್ಟು ಬೇಡ್ದಿದ್ದನ್ನೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೀರಿ, ಅದಕ್ಕೂ ನಾವೇ ಕಾರಣ. ಯಾಕಂದರೆ ಮುಂದಿನ ಭವಿಷ್ಯತ್ತು, ನಮ್ಮ ಮಕ್ಕಳ ಭವಿಷ್ಯತ್ತಿಗೋಸ್ಕರ ಆದರೂ ನಾವು ಗಿಡಗಳನ್ನ, ಕಾಡನ್ನು, ಮರಗಳನ್ನ ಎಲ್ಲ ಬೆಳೆಸಬೇಕು. ಯಾವುದೂ ನಾಶ ಮಾಡಬಾರ್ದು. ಯಾಕಂದರೆ ಅವ್ರ ಭವಿಷ್ಯತ್ತು ನೋಡ್ಬೇಕು ನಾವು. ಈಗೇನೋ ನಮ್ಮದು ನಾವು ನೋಡ್ಕೊತೀರಿ, ಮುಂದಕ್ಕೊಂದಿನ ಅಂತೂ ಪರಿಸರ ಬೇಕೇ ಬೇಕು. ಆದ್ದರಿಂದ ಮಕ್ಕಳಿಗೆಲ್ಲ ಹೇಳ್ಕೊಡಿ. ಆದಷ್ಟು ಮಕ್ಕಳ ಹತ್ರ
ಮಿಂಗಲ್ ಆಗಿ ಗಿಡಗಳ ಬಗ್ಗೆ ಹೇಳಿ, ಗಿಡಗಳ ಹತ್ರ ಬಿಡಿ, ನೀರು ಹಾಕ್ಸಿ, ಅವ್ರಿಗೆಲ್ಲ ಆ ಗಿಡಗಳ ಬಗ್ಗೆ ಹೇಳ್ತಾ ಇರಿ. ಥ್ಯಾಂಕ್ ಯು ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕೋಸ್ಕರ.